ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ತಮ್ಲೈನ್ ನೋಡಿ ಈ ವಿಡಿಯೋ ಏನು ಅಂತ ಗೊತ್ತಿರುತ್ತೆ ನಿಮಗೆ. ಹೌದು ಫ್ರೆಂಡ್ಸ್, ನಾನಿವತ್ತು ಗೊರವನಹಳ್ಳಿ ಲಕ್ಷ್ಮೀ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅಂತೀನಿ ಸಾರಿ, ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಭಾವಿಸ್ತಾ ಇದ್ದೆ, ಅನ್ಕೋತಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಇವತ್ತು ನಾನು ಮಕ್ಕಳು ಹೋಗ್ತಾ ಇದ್ದೀವಿ. ಮನೆಯವ್ರು ಬರಲಿಲ್ಲ, ಸ್ವಲ್ಪ ಕೆಲಸ ಇದೆ ಅಂತೇಳಿ ಬರಲಿಲ್ಲ. ನಾನು ಮತ್ತು ಮಕ್ಕಳು ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಆಂದವೆ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ. ಅವತ್ತು ಮಕ್ಳಿಗೂ ಕೂಡ ರಜೆ ಇತ್ತು, ಸಂಡೇ. ಹಂಗಾಗಿ ನಾನು ಮಕ್ಕಳು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಗೊರವನಹಳ್ಳಿ ಲಕ್ಷ್ಮೀ ದೇವಿಗೆ. ಬನ್ನಿ, ದರ್ಶನ ಹೇಗಿತ್ತು ಅಲ್ಲಿ, ಮತ್ತು ಪ್ರಸಾದ ಎಲ್ಲ ಹೇಗಿತ್ತು, ಮತ್ತು ತುಂಬ ಚೆನ್ನಾಗಿತ್ತು ಜರ್ನಿ. ನೀವು ಕೂಡ ನೋಡಿ, ಚೆನ್ನಾಗಿತ್ತು. ಕೈ ಮಡ್ಲಕ್ಕಿ ಎಲ್ಲ ತೊಗೊಂಡಿದ್ದೀವಿ. ದೇವಸ್ಥಾನದ ಹತ್ರ ಬಂದು ರೀಚ್ ಆದ್ವಿ ನೋಡಿ. ನಾನು ಆಗಲೇ ಮಡ್ಲಕ್ಕಿ ಮತ್ತು ಅಲ್ಲೇ ಮಾರ್ತಿರ್ತಾರೆ, ನಾವು ಬಸ್ ಇಳಿದ ತಕ್ಷಣ ನಿಮಗೆ ರೋಡ್ ಸೈಡಲ್ಲೇ ಮಾರ್ತಿರ್ತಾರೆ ಹಣ್ಣು ಕಾಯಿ ಮಡ್ಲಕ್ಕಿ ಎಲ್ಲ. ನಾನು ಹಣ್ಣು ಕಾಯಿ ಮಡ್ಲಕ್ಕಿ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ಅಂದರೆ ಮಾಮೂಲಿ ಹಾಗೆ ಮಡ್ಲಕ್ಕಿ ಅಂದರೆ ಗೊತ್ತಿರುತ್ತಲ್ವ ನಿಮಗೆ. ಹೆಣ್ದೇವ್ರಿಗೆ ಫಸ್ಟ್ ಟೈಮು ಹೋಗ್ಬೇಕಾದ್ರೆ ಮಡ್ಲಕ್ಕಿ ಕೊಡಬೇಕಂತೆ. ಅದರಲ್ಲಿ ಆಷಾಢ ಮಾಸದಲ್ಲಿ ನಾವು ಹೋಗಿರೋದ್ರಿಂದ ಅಲ್ಲಿ ಒಬ್ಬರು ಆಂಟಿ ನಮ್ಮ ಜೊತೆನೇ ಬಂದ್ರಲ್ವ ತುಮಕೂರಿಂದ, ಅವ್ರು ಹೇಳಿದ್ರು ಫಸ್ಟ್ ಟೈಮ್ ಅಂತ ಹೇಳಿದ್ರು. ಹೌದು ಆಂಟಿ ಅನ್ನೋದಕ್ಕೆ ಮಡ್ಲಕ್ಕಿ ಕೊಟ್ಟರೆ ತುಂಬ ಒಳ್ಳೆಯದು, ಮಡ್ಲಕ್ಕಿ ಕೊಡಪ್ಪ, ಫಸ್ಟ್ ಟೈಮ್ ಬಂದಿದೆಯಾ ಅದು ಆಷಾಢ ಮಾಸದಲ್ಲಿ ಅಂದರು. ಹಾಗಾಗಿ ನಾನು ಹಣ್ಕಾಯಿ ಮತ್ತು ಮಡ್ಲಕ್ಕಿನೂ ತೊಗೊಂಡೆ. ಅಲ್ಲೇ ಕೊಡ್ತಿರ್ತಾರೆ, ಎಲ್ಲ ಸೆಟ್ ಕೊಡ್ತಾರೆ ಅಲ್ಲೇ. ಮತ್ತು ಇಲ್ಲಿ ಬಳೆ ನೋಡಿದ್ರಿ ಅಲ್ವಾ ನೀವು, ಹಸಿರು ಮತ್ತು ಯೆಲ್ಲೋ ಕಲರು, ಗ್ರೀನು ಎಲ್ಲ ಕಲರ್ಸ್ ಸ್ವಲ್ಪ ಬಳೆ ನೋಡಿದ್ರಿ ಅಲ್ವಾ. ಈ ಬಳೆನ ಅಲ್ಲಿ ದೇವ್ರ ಹತ್ರ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ರು ಅಲ್ಲಿ. ನೆಕ್ಸ್ಟ್ ಇಲ್ಲಿ ಹಳ್ಳಿ ಮರ ನೋಡಿದ್ರಿ ಅಲ್ವಾ ಮುಂದೆ, ಅಲ್ಲಿ ಹಸಿರು ಬ್ಲೌಸ್ ಪೀಸ್ ಎಲ್ಲ ಕಟ್ಟಿದ್ದಾರೆ. ಆ ಮರಕ್ಕೂ ಅಷ್ಟೇ ನಮಗೆ ಏನು ಬೇಡಿಕೆ ಇದೆ, ನಮ್ಮದು ನಾವೇನು ಕೇಳ್ಕೊಳ್ತೀವಿ ಅದನ್ನು ಕೇಳಿಕೊಂಡು ಅಲ್ಲಿ ಬ್ಲೌಸ್ ಪೀಸ್ನ ಕಟ್ಟಿ ಬಂದರೆ ಆ ಮರಕ್ಕೆ ಸಕ್ಸಸ್ ಆಗುತ್ತೆ. ಆಮೇಲೆ ಹೋಗಿ ಹರಕೆನ ತೀರಿಸ್ಬೋದು ಅಂತ ಅಲ್ಲಿ ಕೆಲವ್ರು ಹೇಳ್ತಾಯಿದ್ರು. ಅಲ್ಲಿ ಕಾಣಿಸ್ತಾ ಇರೋದು ಕಾಳಿಕಾಂಬ ದೇವಿ ದೇವಸ್ಥಾನ, ಅಲ್ಲೇ ಪಕ್ಕದಲ್ಲೇ ಇದೆ. ಏನಾಯ್ತಪ್ಪ, ಆಯ್ತು ಇನ್ನು ಸ್ವಲ್ಪ, ಇನ್ನೊಂದು 5 ನಿಮಿಷ ಹೋಗ್ಬಿಡೋಣ. ಅಲ್ಲೇ ತೊಲಾಬಾರ ಮಾಡ್ತಾರೆ ಎಲ್ಲ, ಇಲ್ಲಿ ಹಾಕ್ಬಿಟ್ಟವ್ರಲ್ಲ ಅರಿಶಿನ ಕುಂಕುಮ ಗಡ್ಡಿ ಎಲ್ಲ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ದೇವಿಗಳು, ಅದು 8 ಅಷ್ಟಲಕ್ಷ್ಮಿಯರ ವಿಗ್ರಹಗಳು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಅಷ್ಟಲಕ್ಷ್ಮಿ ಕಣಪ್ಪ. ಫೈನಲಾಗಿ ಫ್ರೆಂಡ್ಸ್, ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಕಣ್ಣು ತುಂಬಿಸ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ. ಅಲ್ಲಿ ಸ್ಕ್ರೀನಲ್ಲಿ ಕೂಡ ಹಾಕಿದ್ದಾರೆ, ನೀವು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಅಲ್ಲೇ 1-2 ಸೆಕೆಂಡ್ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಬಂದೆ. ತುಂಬ ಖುಷಿಯಾಯಿತು, ಆನಂದ ಆಯಿತು, ಅದು ಹೇಳ್ಕೊಳಕ್ಕೆ ಆಗಲ್ಲ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಅಕ್ಕಪಕ್ಕ ಅಂಗಡಿ, ದೇವಸ್ಥಾನದ ಅಕ್ಕಪಕ್ಕದಲ್ಲೇ ತೋರಣಗಳು ತುಂಬ ಇದ್ದಾವೆ, ಫೋಟೋಸು ಎಲ್ಲ. ಅದನ್ನು ಹಂಗೆ ನೋಡ್ಕೊಂಡು ನಾನೇನು ತೊಗೊಳ್ಳಿಲ್ಲ, ಹಂಗೆ ನೋಡ್ಕೊಂಡು ಬಂದೆ. ಮತ್ತೆ ಹೋಗ್ಬೇಕಾದ್ರೆ ಒಂದ್ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಸಾದದ ಹತ್ರ ಬಂದಿದ್ದೀವಿ. ಇಲ್ಲಿ ಆಂಟಿ ಹತ್ತುತ್ತಾ ಇದ್ದಾರೆ ನೋಡಿ ನಮ್ಮ ಮುಂದೆನೇ. ಅವರು ನಮ್ಮ ಜೊತೆನೇ ಬಂದರು ತುಮಕೂರಿಂದ. ಊಟ ಮಾಡೋವರೆಗೂ ನಮ್ಮ ಜೊತೆಗೆ ಇದ್ದರು. ಆಮೇಲೆ ಬೇರೆ ಕಡೆ ಚೆಲ್ಲಂಪಿ ಅವರೊಂದು ಕಡೆ ಹೋದರು. ನಾವು ಮತ್ತು ರಂಗನಾಥ ಸ್ವಾಮಿ ವೆಂಕಟೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಈ ಕಡೆಗೆ ಬಂದುಬಿಟ್ವಿ. ಮತ್ತು ಅವ್ರು ಸಿಗಲೇ ಇಲ್ಲ ನಮಗೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು.
ಕಡೆ ತಂದಿರಿ ನೋಡು ಪ್ಲಸ್ ಹೆಂಗೈತೆ ಚೆನ್ನಾಯ್ತಾ ಅಂಟಿ ಸೇವ್ ಮಾಡಿ ಅಂತೇಳಿ ಕಳಿಸ್ತೀನಿ ಮನೆ ಹೆಂಗೈತಪ್ಪ ಜೇನ ಬೇಗ ತಿನ್ನಬೇಕು ಹೇಳ್ರಿ ಜೇ ಇಲ್ಲೇ ಮೊಬೈಲ್ ಊಟ ಮಾಡಿಸ್ಕೊಂಡ್ರೆ ತಿನ್ನು ಮನಿ ಬಿಡೋಗಿ ನಾನು ಇಲ್ಲೇ ಅಲ್ಲಿ ಊಟ ಮಾಡಿಸ್ಬೇಡಿ ಹಂಗೆ ನೋಡ್ತಾ ಇರಿ ಇಂಥವ್ರವ್ರು ನೆಕ್ಸ್ಟ್ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇದೆ. ಲಕ್ಷ್ಮೀ ದೇವಸ್ಥಾನ ಆದಮೇಲೆ ಪ್ರಸಾದ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಇದೆ ವೆಂಕಟೇಶ್ವರ ದರ್ಶನ ಮಾಡೋಣ ಅಂತ ಬರ್ತಿದ್ದೀವಿ ನೋಡಿ. ಇಲ್ಲಿ ನೆಕ್ಸ್ಟ್ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಮಿಸ್ ಮಾಡ್ಕೊಂಡ್ವಿ ನಾವು ಅಲ್ಲಿ ಹೋಗಿ. ಇಲ್ಲಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕೂಡ ನಾನು ಅರ್ಚನೆ ಮಾಡಿಸ್ಕೊಂಡು ನೆಕ್ಸ್ಟ್ ಬಂದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮುಗೀತು. ರಂಗನಾಥ ಸ್ವಾಮಿ ವೆಂಕಟೇಶ್ವರ ಮತ್ತು ಕಾಳಿಕಾಂಬ ದೇವಿ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಪ್ರಸಾದ ಊಟ ಎಲ್ಲ ಮಾಡಿಕೊಂಡು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಫ್ರೆಂಡ್ಸ್ ಅದೊಂದು ದೇವಸ್ಥಾನ ಇದು ಮರ್ತ್ವಿ. ಮತ್ತು ಆ ಕಡೆ ಇತ್ತದು ಶನಿದೇವರು ಮತ್ತು ಆಂಜನೇಯ ಅದೊಂದು ನಾನು ಆಮೇಲೆ ಆಟೋ ಹತ್ತದ್ಮೇಲೆ ಅಂದ್ಕೊಂಡೆ ಅಯ್ಯೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇ ಇಲ್ವಲ್ಲ ಅಂತ. ಮತ್ತು ಕಮಲಮ್ಮ ಅಂತ ಮೇನ್ ಅದು ಕಮಲಮ್ಮ ಬೃಂದಾವನ ಫಸ್ಟ್ ಅವರಂತೆ ಅಲ್ವಾ ಕಮಲಮ್ಮ ಅಜ್ಜಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಿದ್ದು ಅವ್ರನ್ನೂ ದರ್ಶನ ಮಾಡಬೇಕು. ಅವ್ರನ್ನೂ ದರ್ಶನ ಮಾಡಿಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಈ ಥರ ಅಂಗಡಿಗಳೆಲ್ಲ ಇದ್ದಾವೆ. ತೋರಣಗಳು ದೀಪಗಳು ಮತ್ತು ಹುರುಳಿ ಹೂವು ಹಾಕಿಡ್ತೀವಲ್ಲ ದೇವ್ರ ಮುಂದೆ ಹುರುಳಿ ನೋಡೋಣ ಅಂತ ತೊಗೊಳ್ಳೋಣ ಮತ್ತು ಅಥವಾ ತೋರಣ ತೊಗೊಳ್ಳೋಣ ಅಂತ ಕೇಳ್ತಾ ಇದ್ದೀನಿ. ರೈಟ್ ಅಂತ ಕೇಳಿಬಿಟ್ರೆ ತಲೆ ಸುತ್ತಿ ಬಿದ್ದೋಗ್ಬಿಡುತ್ತೆ. ಏನೆಲ್ಲ 1800 2200 ಅಲ್ಲಿ ನಾನು ಹುರುಳಿ ಹಿಡ್ಕೊಂಡೆ ನೋಡಿ ಅದನ್ನು 1300 ರೂಪಾಯಿ ಹೇಳಿದ್ರು. ನನಗೆ ಹೌದಾ ಅಂತ ಅಂದ್ಕೊಂಡು ಮತ್ತೆ ಸುಮ್ಮನೆ ಹಂಗೆ ಕಣ್ಣಾಡಿಸ್ಕೊಂಡು ಫೋಟೋಸು ಎಲ್ಲ ನೋಡಿದೆ. ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೇನು ಏನು ನೋಡಿದ್ರು ಇಷ್ಟ ಆಗುತ್ತೆ ತೊಗೋಬೇಕು ಅಂತ. ಬಟ್ ಬಜೆಟ್ ಅದೇ ತಕ್ಕನಾಗಿರ್ಬೇಕಲ್ವ. ಮತ್ತು ನೆಕ್ಸ್ಟು ಅಲ್ಲಿ ನಾನಿಲ್ಲಿ ಇದು ಫೋಟೋಸು ಎಲ್ಲ ನೋಡ್ತಾ ಇದ್ದೀನಲ್ಲ ಅದ್ರ ಆಪೋಸಿಟ್ ಒಬ್ಬರು ಸರಿಗಮಪಗೆ ಬಂದಿದ್ದರು. ಆವಾಗ ಸೀಸನ್ ಎಷ್ಟು ಅಂತ ಗೊತ್ತಿಲ್ಲ. ರತ್ನಮ್ಮ ಮತ್ತು ಅಂತ ಅಕ್ಕ ತಂಗಿರು ಕಣ್ಣು ಕಾಣಿಸ್ತಿರ್ಲಿಲ್ಲ. ಅವರೇ ಆ ಅಂಗಡಿ ಆಪೋಸಿಟೇ ಕೂತ್ಕೊಂಡು ಹಾಡು ಹೇಳ್ತಿದ್ದಾರೆ. ನಾನು ಅಲ್ಲೇ ಮಾತಾಡ ಫೈನಲ್ಲಾಗಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ತುಮಕೂರಿಂದ ಬಸ್ ಹತ್ತಿದ್ದೀವಿ ನಾವು. ತುಂಬ ಚೆನ್ನಾಗಾಯಿತು ಎಲ್ಲ. ಇಷ್ಟೊತ್ತು ಯಾರೆಲ್ಲ ನಾನು ವಿಡಿಯೋ ನೋಡಿರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಹೇಳ್ತಾ ನಾವು ಬರೋ ಅಷ್ಟರಲ್ಲಿ ಕತ್ಲೇನೇ ಆಗೋಯಿತು. ಹಾಗೆ ಮತ್ತು ಚೆನ್ನಮ್ಮ ಮಾಜಿ ದೇವೇಗೌಡರು ಪತ್ನಿ ಚೆನ್ನಮ್ಮನ ದೇಹ ಕೂಡ ಬಾಡಿನ ತರ್ತಿದ್ರು ಹಾಸನ್ಗೆ. ಹಾಗಾಗಿ ಫುಲ್ಲು ರೋಡ್ ಸೈಡಲ್ಲಂತೂ ಕುಣಿಗಲ್ಲಿಂದ ಬೆಳ್ಳೂರು ಕ್ರಾಸಿಂದ ಹಾಸನವರೆಗೂ ತುಂಬ ಜನ. ಮತ್ತು ನಾವು ಮೇಲೆ ಬರ್ತಾಯಿದ್ರೆ ಕೆಳಗಡೆನೇ ಬಾಡಿ ತರ್ತಾಯಿದ್ರು ಆಂಬುಲೆನ್ಸು. ಹಿಂದೆ ಮುಂದೆ ಎಲ್ಲ ಪೊಲೀಸ್ ವ್ಯಾನ್ಗಳು. ನಾನು ಬರೋ ಅಷ್ಟರಲ್ಲಿ ಮನೆಗೆ ನಾವು 10 ಗಂಟೆ ಆಯಿತು, ಕತ್ಲೆ ಆಗೋಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ಯಾರೆಲ್ಲ ವೀಡಿಯೋನ ನೋಡಿದ್ರಿ ಥ್ಯಾಂಕ್ ಯು.